ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿವಕೀರ್ತಿ ಶೃಂಗ ಯೂಟ್ಯೂಬ್ ವಾಹಿನಿಯನ್ನ. ಸ್ನೇಹಿತರೆ, ನಾನು ನಿಮ್ಮ ಶಿವ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಸಂಡೇ, ಸಕ್ಕತ್ತಾಗಿ ಮಳೆ ಬಂತು. ಅದೇನೋ ಒಂಥರಲ್ಲ ಇರ್ನಾರ್ದೆ ಇರುವೆ ಬಿಟ್ಕೊಂಡು ಅಂತ ಹಂಗಾಗಿದೆ ಸ್ನೇಹಿತರೆ ನನ್ನ ಪರಿಸ್ಥಿತಿ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಮನೇಲಿ ಆರಾಮಾಗಿ ಉಂಡ್ಬಿಟ್ಟು ಬೆಚ್ಚಿಗೆ ರಗ್ಗೊತ್ಕೊಂಡು ಮಲ್ಕೋಬೋದಾಗಿತ್ತು. ಶಾಪಿಂಗ್ ಮಾಡೋಣ ಅಂತ ಅನ್ಕೊಂಡು ಹೋಗಿ ಇವತ್ತು ಬಟ್ಟೆ ಎಲ್ಲ ತಗೊಂಡೆ. 8ನೇ ಮೈಲಿ ಇರುವಂತ ಒಂದು ಅಂಗಡಿಲಿ, ದೊಡ್ಡ ಅಂಗಡಿ ಓಪನ್ ಆಗಿದೆ. ನೋಡೋಣ ಬಟ್ಟೆಗಳು ಹೆಂಗಿದೆ ಏನು ಅಂತ ಅನ್ಕೊಂಡು ಹೋದೆ. ಶಾಪಿಂಗ್ ಎಲ್ಲ ಮಾಡ್ಕೊಂಡೆ. ಅಲ್ಲಿ ನೋಡಿದ್ರೆ ಗಾಡಿ ಕೀ ಕಳ್ಕೊಬಿಟ್ಟಿದ್ದೀನಿ. ಗಾಡಿ ಕೀ ಮಿಸ್ ಆಗಿ ಅದನ್ನ ನಾನು ಡಿಕ್ಕಿಲೇ ಇಟ್ಟಿದ್ದೀನ ಅಥವಾ ಕಳೆದೇ ಹೋಗಿದ್ಯಾ ಏನು ಅಂತ ಗೊತ್ತಾಗ್ತಿಲ್ಲ. ಬಟ್ ಇನ್ನೊಂದು ಕೀ ಇದೆ, ಅಕ್ಕನ ಮನೇಲಿ ಬಿಟ್ಟಿದ್ದೀನಿ. ಸೊ ಅದನ್ನ ತಗೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಹೊಸದಾಗಿ ಒಂದು ಸ್ಪೆಕ್ಸ್ ಕೂಡ ಮಾಡಿಸ್ಕೊಂಡೆ. ಯಾಕಂದ್ರೆ ಮೊಬೈಲ್ ನೋಡ್ತಾ ಇರ್ತೀವಿ, ಸಿಸ್ಟಮ್ ನೋಡ್ತಾ ಇರ್ತೀವಿ, ಎಡಿಟಿಂಗ್ ಮಾಡ್ತಾ ಇರ್ತೀವಿ, ಕಣ್ಣುರಿಯುತ್ತೆ ಅನ್ಕೊಂಡು ಇದೊಂದು ಗ್ಲಾಸ್ ಕೂಡ ತಗೊಂಡೆ ಇವತ್ತು. ನೋಡಿ, ಬಟ್ಟೆಗಳೆಲ್ಲ ತಗೊಂಡಿದ್ದೀನಿ. ಯಾವುದೋ ಒಂದು ಟೀ ಶರ್ಟ್ ತುಂಬಾ ಇಷ್ಟ ಆಯಿತು, ಬಟ್ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು. ಯಾವುದೋ ಒಂದು ಸ್ವಲ್ಪ ಸುಮಾರಾಗಿರೋದು ಸೊ ತಗೊಂಡಿದ್ದೀನಿ ಟೀ ಶರ್ಟು. ಸರ್, ನೆಕ್ಸ್ಟ್ ಇಲ್ಲಿ ಲಿಫ್ಟ್ ತಗೊಳ್ಳಿ ಸರ್, ರೈಟ್. ಸೊ ಹಂಗಾಗಿ ಇವಾಗ ಸಿಸ್ಟರ್ ಮನೆಗೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಕೀ ಇದೆ, ಅಕ್ಕನ ಮನೇಲಿ ಕೀ ಇಸ್ಕೊಂಡು ಹೇಗೇನು ಪುನಃ 8ನೇ ಮೈಲಿಗೆ ಹೋಗ್ಬೇಕು. ಇದು ಯಾವ ಹಣೆ ಬರ ಅಂತಾರೆ ಅಲ್ವಾ. ನಮ್ಮ ಜೊತೆ ಆಟೋ ಡ್ರೈವರ್ ಇದ್ದಾರೆ, ಅವ್ರ ಹೆಸರು ಕೇಳೋಣ ಬನ್ನಿ. ಫಸ್ಟ್ ಕೀ ಇಸ್ಕೊಬಿಡ್ತೀನಿ ಇವಾಗ ಅಕ್ಕನ ಮನೆಗೆ ಹೋಗಿ. ಸೊ ಇದು ಕೂಡ ರೆಕಾರ್ಡ್ ಆಗ್ತಾ ಇದೆ, ನೋಡಿ ಏನಾಗುತ್ತೆ ಅನ್ಕೊಂಡು. ಹೇಗೇನು ನನ್ನ ಡಿಕ್ಕಿನೂ ಓಪನ್ ಮಾಡ್ತೀನಿ, ಅಲ್ಲಿ ಕೀ ಇರುತ್ತಾ ಏನು ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಮಂಜುನಾಥ್ ಅವರು ನಮ್ಗೆ ಇವತ್ತು ದೇವ್ರ ಸಿಕ್ಕಂಗೆ ಇಟ್ಕಿದ್ದಾರೆ. ಸೊ ಇವಾಗ ಹೋಗ್ತಾ ಇದೀವಿ. ಬೇರೆ ಆಟೋದವ್ರು ಕೇಳಿದ್ರು ಹೆವಿ ಕಾಸ್ಟ್ಲಿ ಹೇಳಿದ್ರು, ಬಟ್ ನಮ್ಮ ಮಂಜುನಾಥ್ ಅವರು ಒಳ್ಳೆ ಪ್ರೈಸ್ ಅಲ್ಲಿ ಹೇಳಿದ್ದಾರೆ. ಸರ್, ಇಲ್ಲೇ ಲಿಫ್ಟ್ ತಗೊಳ್ಳಿ ಸರ್. ಒಳ್ಳೆ ಪ್ರೈಸ್ ಅಲ್ಲಿ ಹೇಳಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದಾರೆ. ಹೇಗೇನು ಇವಾಗ ರಿಟರ್ನ್ 8ನೇ ಮೈಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ನೋಡೋಣ, ನನ್ನ ಡಿಕ್ಕಿಲೇ ಇದೆಯಾ ಗಾಡಿ ಕೀ ಏನು ಎತ್ತ ಅಂತ ಅನ್ಕೊಂಡು. ಇದು ನೋಡಿ, ಒಳ್ಳೆ ಕಂಟೆಂಟ್ ಐತಿ ಇವತ್ತು. ನನ್ನ ಗಾಡಿ ಕೀ ಕಳ್ಕೊಂಡಿದ್ದು. ಓ, ಈಗೇನಿಲ್ಲಿ ಅದೇ ಮನೆ, ಶೆಡ್ ಹಾಕಿರೋ ಮನೆನೇ. ಆಕ್ಚುಲಿ ನಮ್ಮ ಸಿಸ್ಟರ್ ಮನೆ ಮುಂದೆಗಡೆ ಒಂದು ಫಂಕ್ಷನ್ ನಡೀತಾ ಇದೆ, ಸತ್ಯನಾರಾಯಣ ಪೂಜೆ. ಅಲ್ಲಿ ಸರ್ ಇಲ್ಲೇ ರಿಟರ್ನ್ ತಗೋಬಿಡಿ. ನೋಡಿ, ನಮ್ಮ ಸಿಸ್ಟರ್ ಬಂದ್ರು. ಗಾಡಿ ಕೀ ತಗೊಂಡ, ಗಾಡಿ ಕೀ ಕಳ್ದೋಗಿದೆ ಫಾರ್. ಆಡಿಯನ್ಸ್ ಒಂದ್ಸಲ ನೀವು ಫೇಸ್ ತೋರಿಸ್ಬಿಡಿ. ಸೊ ಇವಳೇ ನಮ್ಮ ಸಿಸ್ಟರು, ಗಾಡಿ ಕೀ ಕಳೆದೋಗಿದೆ. ಸರಿ, ಓಕೆ, ಬಾಯ್. ಸೊ ಫೈನಲಿ ಸಿಸ್ಟರ್ ಮನೇಲಿ ಇದ್ದಂಥ ಇನ್ನೊಂದು ಗಾಡಿ ಕೀ ಸಿಸ್ಟರು ಕೂಡ ಎಲ್ಲೋ ಹಾಕಿದ್ರು, ಹುಡುಕೊಟ್ಟಿದ್ದಾರೆ. ನನ್ನ ಮನೆ ಕೀ ಒಂದು ಚಿಕ್ಕ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅದರಲ್ಲೂ ನನ್ನ ಗಾಡಿ ಕೀ ಇರ್ಬೋದು. ಆ ಬ್ಯಾಗ್ನ ನಾನು ಡಿಕ್ಕಿಲಿ ಇಟ್ಟಿದ್ದೀನಿ. ಸೊ ಈ ಕೀನು ಅಲ್ಲೇ ಉಳ್ಕೊಬಿಟ್ಟಿದ್ರೆ ನಾನು ಯಾರನ್ನಾರು ಬೈಕ್ ಲಾಕ್ ತೆಗಿಯೋರ್ನ ಕರ್ಕೊಂಡು ಬರಬೇಕಾಗಿತ್ತು. ಇಲ್ಲಿ ಬಿಟ್ಟಿದ್ದು ನೋಡಿ, ಹೆಲ್ಪ್ ಆಯಿತು. ನಮ್ಮ ಮಂಜುನಾಥ್ ಸರ್ ಅಲ್ವಾ ಸರ್? ಸರ್, ಯಾವ ಊರು ಸರ್ ನಿಮ್ಮದು? ನೆಲಗದ್ರಿನಹಳ್ಳಿನಾ? ಇದೇ ನೆಲಗದ್ರಿನಹಳ್ಳಿಯವರಂತೆ ಮಂಜುನಾಥ್ ಸರ್. ಹುಟ್ಟೂರೆಲ್ಲ ಇದೇನಾ ಸರ್ ಅಥವಾ ಬೇರೆ ಊರಾ? ಮಡಕ್ಶಿರಾದವ್ರಂತೆ, ಆಂಧ್ರದವರು. ಕೊನೆಯಲ್ಲಿ ಒಂದ್ಸಲ ಆಟೋ ಇಳಿದ್ಮೇಲೆ ಅವ್ರ ಕೈಯಲ್ಲಿ ಒಂದ್ಸಲ ಹಾಯ್ ಹೇಳಿಸ್ತೀನಿ. ಸೊ ಹಾಗೆ ನೋಡ್ತಾರೆ. ಸರ್, ಏನ್ ಅನ್ನಿಸ್ತು ಸರ್ ಇವತ್ತಿನ ನನ್ನ ಪರಿಸ್ಥಿತಿ ನೋಡಿ ನಿಮ್ಗೆ? ಆಟೋ ಓಡಿಸ್ತಾನೆ ಮಾತಾಡಿ, ಅದ್ ಬೇರೆ ಇಟ್ಲಾಕ್ ನೋಡ್ಬಿಟ್ಟು ನಮ್ನ ಎಟ್ಲಾಕ್ಬಿಟ್ಟಿರ. ಎಷ್ಟು ವರ್ಷದಿಂದ ಓಡಿಸ್ತಾ ಇದೀರಾ ಸರ್ ಆಟೋ? 15 ವರ್ಷದಿಂದ ಓಡಿಸ್ತಾ ಇದ್ದೀರಾ. ಒಳ್ಳೆ ಎಕ್ಸ್ಪೀರಿಯನ್ಸ್. ಬರೀ ಆಟೋನೇ ಓಡಿಸ್ತಿದ್ರಾ ಅಥವಾ ಬೇರೆ ಕಂಪ್ನಿ ಗಾಡಿಗಳು ಓಡಿಸ್ತಿದ್ರಾ? ಆಟೋ ಓಡಿಸ್ತಿದ್ರಾ? ಏನು ಹೇಳೇ ಇಲ್ಲ ನಮ್ಮ ಪರಿಸ್ಥಿತಿ ನೋಡಿ ಇವತ್ತು. ನೀವು ಏನ್ ಅನ್ನಿಸ್ತು ನಿಮ್ಗೆ ಅಂತ? ಮಳೆ ಬಂದ್ರೆ ಒಂದ್ ರೀತಿ ತಂಪು ಆಯ್ತು, ಬಟ್ ಬೇರೆ ಕಡೆ ಎಲ್ಲ ಮಳೆ ತುಂಬಾ ಹಾನಿ ಮಾಡ್ತಾ ಇದೆ ಎಲ್ಲ. ಹೌದು, ಆಕ್ಚುಲಿ ನಾವು ಬೆಂಗಳೂರಲ್ಲಿ ಇರೋರು ಒಂದ್ ರೀತಿ ಪುಣ್ಯವಂತರೇ ನಾವು, ಅಲ್ವಾ ಸರ್? ಇನ್ನು ಕೆಲವು ಕಡೆ ಮಳೆ ಎಲ್ಲ ಜೋರಾಗಿ ಬಂದು ಎಷ್ಟೋ ಬೆಳೆ ನಾಶ, ಮಳೆ ನಾಶ, ಮನೆ ನಾಶ ಎಲ್ಲ ಆಗ್ತಾ ಇದೆ. ನೀವು ನನ್ನ ಸಿಚುಯೇಷನ್ ಬಗ್ಗೆ ಹೇಳಿ ಸರ್. ಅಂದ್ರೆ ಮಳೆ ಬಗ್ಗೆ ಹೇಳ್ತಾ ಇದ್ದೀರಾ? ಮಳೆಯಿಂದ ಪಾಪ ನಿಮ್ಗೂ ಪಾಪ ಕೀ ಕಳ್ಕೊಂಡು ನಿಮ್ಗೂ ತೊಂದರೆ ಇಲ್ಲ ಪಾಪ. ನಮ್ಮ ಆಡಿಯನ್ಸ್ ಒಂದ್ಸಲ ಹಾಯ್ ಹೇಳಿ.
ಓಕೆ ಹೇಳಿ ಸರ್ ಏನಾದ್ರು ಏನ್ ಹೇಳ್ಬೇಕು ಹೋಗ್ತಾ ಹೋಗ್ತಾ ಹಂಗೆ ಹೇಳಿ ಏನನ್ನಿಸ್ತು ನನ್ನ ಪರಿಸ್ಥಿತಿ ನೋಡಿ ಏನನ್ನಿಸ್ತು ನಾವು ಹುಷಾರಾಗಿರ್ಬೇಕು ಎಲ್ಲಿ ಏನು ಅಂತ ಅನ್ಕೊಂಡಂತನ ಏನಪ್ಪ, ನಾವು ಪರ್ಚೇಸ್ ಮಾಡಕ್ ಹೋದಾಗ ಹಾ ಜವಾಬ್ದಾರಿ ಇಕ್ಕಬೇಕು. ನಾವು ಪರ್ಚೇಸ್ ಮಾಡಕ್ ಹೋದಾಗ ಒಂದ್ಸಲ ಅಲ್ಲೇ ನಾವೇನೋ ಪರ್ಚೇಸ್ ಮಾಡಿದೀವಲ್ಲ ಹಾ ಅಲ್ಲೇ ಇಕ್ಕಿ ಬಟ್ಟೆ ತಗೊಂಬೋದು ಆ ಥರ ಮಾಡಿ ಅಲ್ಲೇ ಮಿಸ್ ಆಗಿರಪ್ಪ ಮಿಸ್ ಆಗಿರುತ್ತೆ. ನಾನು ಆಕ್ಚುಲಿ ಅದು ಒಂದು ಅನ್ಕೊಂಡೆ, ಅಕಸ್ಮಾತ್ ನಾನು ಡಿಕ್ಕಿಲೇ ಬಿಟ್ಟಿದ್ದೀನ ಅದು ಒಂದು ಡೌಟು. ನೀವು ಡಿಕ್ಕಿ ಲಾಕ್ ಮಾಡಿ ಆದ್ಮೇಲೆ ಹಾ ಮತ್ತೆ ಹೊರಗಡೆ ಟಿ ಶರ್ಟ್ ಏನು ತಗೋಬೇಕಂದ್ರಲ್ಲ ನೀವು ಅಲ್ಲಿ ಏನು ತಗೊಂಡೆ ಮಿಸ್ ಮೇ ಬಿ ನನಗೆ ಅಂಗಡಿಲೇ ಕಳೆದೋಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಇವಾಗ ನಾನು ಗಾಡಿ ಹತ್ರಕ್ಕೆ ಹೋಗ್ತೀನಲ್ಲ ಅವಾಗ ಗೊತ್ತಾಗುತ್ತೆ. ನೀವು ಗಾಡಿ ಹತ್ರ ಹೋದ್ರೆ 100% ಗೊತ್ತಾಗ್ಬಿಡ್ತು ಇವಾಗ. ಡಿಕ್ಕಿಯಲ್ಲಿ ಇದೆಯಾ ಇಲ್ಲ ಅಂದ್ರೆ ಅಲ್ಲೇ ಅಂಗಡಿ showroom ಅಲ್ಲಿ ಟಿ ಶರ್ಟ್ ನಾನೇ ಏನಾದ್ರೂ ಮಿಸ್ ಆಗಿ ಹಾಕಿರ್ಬೇಕು. ನನ್ನ ಆಡಿಯನ್ಸ್ ಎಗ್ಗಬಂಗ ಹೋಗಿದ್ದಾರೆ, ಅಲ್ಲಪ್ಪ ನೀನೇ ಇಟ್ಬಿಟ್ಟು ಕಂಟೆಂಟ್ ಬರ್ಲಿ ಇಟ್ಕೊಂಡು ಮಾಡಿದ್ಯಾ ಹಿಂಗೆ ಅಂತ. ಯಾರಾದ್ರೂ ಯೂಟ್ಯೂಬರ್ ಈ ತರ ನಿಮ್ಮನ್ನ ಸಂದರ್ಶನ ಮಾಡಿದಾರ? ಇದೇ ಫಸ್ಟ್ ಟೈಮ್ ಅಲ್ಲ. ನೋಡಿ ಸ್ನೇಹಿತರೆ, ಇದು ನಮ್ಮ ರೋಡ್ಗಳ ಸ್ಥಿತಿಗತಿ ಹೆಂಗೆ ನೀರು ನಿಂತಿದೆ, ಎಲ್ಲ ಕುಕ್ಕಿ ಹರಿತಾ ಇದೆ ಅಂತ. ಇನ್ನೂ ಹೆಚ್ಚಾಗಿ ಇನ್ನೊಂದು ನೆಲಗದ್ರಿನಲ್ಲಿ ಮೇನ್ ರೋಡ್ ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಗತಿಯಾಗಿದೆ ಅಂತ. 8ನೇ ಮೈಲಿಂದ ನೆಲಗದ್ರಿನಲ್ಲಿ ರೋಡು. ಇವರು ಯಾವಾಗ ತೋಡ್ತಾರೆ, ಯಾವಾಗ ರೆಡಿ ಮಾಡ್ತಾರೆ ರೋಡ್, ನಾವು ಒಂದು ಅರ್ಥ ಆಗಲ್ಲ. ತುಂಬಾ ಕಷ್ಟ ಇದೆ ರೋಡ್. ನೋಡಿ ಇವತ್ತು ನನ್ನ ವ್ಲಾಗ್ ಜೊತೆಗೆ ನೆಲಗದ್ರಿನಲ್ಲಿ ಮೇನ್ ರೋಡ್ ಪರಿಸ್ಥಿತಿನ ನಿಮ್ಮೆಲ್ಲರ ಮುಂದೆ ತೆರೆದಿಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆ ನೆಲಗದ್ರಿನಲ್ಲಿ ಮೇನ್ ರೋಡು. ಮುಂದೆ ಹೆಂಗೆ ಹಳ್ಳ ಇದೆ ನೋಡಿ. ಈ ರೋಡ್ ರೆಡಿ ಆಗೋದಕ್ಕೆ ಇನ್ನೂ ಎಷ್ಟು ವರ್ಷ ತಗೊಳುತ್ತೋ ನನಗಂತೂ ನಿಜ ಗೊತ್ತಿಲ್ಲ. ಮಕ್ಕಳು ಮರಿಗಳು ಎಲ್ಲ ಹೋಗ್ತಾ ಇರ್ತವೆ ನೋಡಿ. ಇದೆಲ್ಲ ಮೇನ್ ಇಲ್ಲಿದೆ ನೋಡಿ ಹಳ್ಳ. ಹೆಸರು ಗದ್ದೆನಾದ್ರೂ ವಾಸೆ ಹಂಗಿವೆ ಸ್ನೇಹಿತರೆ ರೋಡ್ಗಳು. ನೆಲಗದ್ರಿನಲ್ಲಿ ಮೇನ್ ರೋಡು. 8ನೇ ಮೈಲಿಂದ ಸ್ವಲ್ಪ ಹಂಗೆ ಮುಂದೆ ಬಂದ್ರೆ ನೆಲಗದ್ರಿನಲ್ಲಿ ಮೇನ್ ರೋಡ್ ಕಡೆಗೆ ಈ ಥರ ಇದೆ ನೋಡಿ. ನೋಡಿ ಸ್ನೇಹಿತರೆ, ಇದು 8ನೇ ಮೈಲಿ ಸಿಗ್ನಲ್ಲು. ಇವಾಗ ನಾನು ಸಿಗ್ನಲ್ ದಾಟ್ಕೊಂಡು ಹೋಗ್ಬೇಕು. ಇರಿ, ಮಂಜುನಾಥ್ ಸರ್ಗೆ ಅಮೌಂಟ್ನ ಪೇ ಮಾಡಿಬಿಟ್ಟು ನಿಮ್ಗೆ ಹೇಗೇನು ವೀಡಿಯೋ ಬರ್ತೀನಿ. ಸೊ ಫೈನಲಿ ಸ್ನೇಹಿತರೆ, ನನ್ನ ಬ್ಯಾಗ್ ಸಿಕ್ತು. ಆ್ಯಕ್ಚುಲಿ ಒಳಗಡೆನೆ ಬಿಟ್ಬಿಟ್ಟಿದ್ದೆ ನಾನು, ಶಾಪಿಂಗ್ ಮಾಲ್ ಒಳಗಡೆನೆ ಹುಡುಕಿ ಸಾಕಾಯಿತು ನನಗೆ. ಸೊ ಫೈನಲಿ ಸಿಕ್ತು. ಸೊ ಮನೆಗೆ ಹೋಗಿ ದೊಡ್ಡಬಿದ್ರಕಲ್ಗೆ ಹೋಗಿ ಆಟ ಮಾಡ್ಕೊಂಡು ಅಲ್ಲಿಂದ ಕೀ ತಗೊಂಡು, ಯಾರಿಗೆ ಬೇಕು ಇದು, ಮನೇಲಿ ಒದ್ಕೊಂಡು ಆರಾಮಾಗಿ ಮಲಗಿರ್ಬೋದಾಗಿತ್ತು. ಇದೆಲ್ಲ ಬೇಕಿತ್ತು ನನಗೆ. ಓಕೆ, ಶಾಪಿಂಗ್ ಮಾಡಿರೋ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ, ತಗೊಂಡು ಹೋಗ್ತೀನಿ. ಸೊ ಈ ಒಂದು ಶಾಪಿಂಗ್ ಮಾಲಲ್ಲಿ ನನಗೆ ತುಂಬ ಹೆಲ್ಪ್ ಮಾಡಿದಂಥವ್ರು ಇವರು. ಸರ್ ನಿಮ್ಮ ಹೆಸರು? ರಮೇಶ್. ಕ್ಯಾಮ್ರಾದಲ್ಲಿ ತೋರಿಸ್ಬೋದಾ? ಏನು ತೊಂದರೆ ಇಲ್ವಾ? ಏನಂತ? ರಮೇಶ್ ಅವರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ರು. ಸೊ ನನ್ನ ಒಂದು ಬ್ಯಾಗ್ ಸಿಗೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನನ್ನ ವಿಡಿಯೋದಲ್ಲಿ ಇವರು ಬರ್ತಾರೆ, ನೋಡ್ಕೊಬಿಡಿ ರಮೇಶ್ ಸರ್ನ. ಓಕೆ, ಇದೇ ರೀತಿ ನೋಡ್ತಾ ಇರಿ, ಶಿವಕುಮಾರ್ನ ಪ್ರೀತಿ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್ ಬಾಯ್.